ನೋಡಿ ಇವತ್ತೊಂದು ಒಳ್ಳೆ ನೋಡಿ ಕಲರ್ ರೆಡ್ ಕಲರ್ ಇರುವಂತ ದೋಸೆ ತಂದಿದ್ದೇನೆ. ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದರೊಟ್ಟಿಗೆ ಗ್ರೀನ್ ಚಟ್ನಿ ಕೂಡ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದೋಸೆ. ಮಸಾಲೆ ದೋಸೆ ನೋಡಿದಾಗೆ ಕಾಣ್ತಾ ಇರಬಹುದು ನಿಮಗೆ. ಇದು ಮಸಾಲೆ ದೋಸೆ ಅಲ್ಲ ಸ್ನೇಹಿತರೆ, ನಿಮ್ ನೋಡಿ ಟೊಮೆಟೊ ದೋಸೆ. ನಾವು ಇನ್ಸ್ಟಂಟ್ ಮಾಡ್ಕೋಬಹುದು. ಏನು ದೋಸೆ ಹಿಟ್ಟು ರೆಡಿ ಇದ್ರೆ ಸಾಕು, ಈ ತರ ಟೊಮೆಟೊ ದೋಸೆನ ನಾವು ಮಾಡಬಹುದು. ಮಸಾಲೆ ದೋಸೆ ಅಷ್ಟೇ ಗರಿ ಗರಿಯಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಅದಕ್ಕಿಂತಲೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಮಿಕ್ಸಿ ಜಾರ್ ತಂದಿದ್ದೀನಿ. ಅದಕ್ಕೆ 2 ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಈರುಳ್ಳಿನ ಈ ತರ ಕಟ್ ಮಾಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸು, ನಾನು ಖಾರದ ಮೆಣಸು ತಗೊಂಡಿಲ್ಲ, ಬ್ಯಾಡಗಿ ಮೆಣಸು ಸ್ವಲ್ಪ ಒಂದು 5 ರಿಂದ 6, 1 ಗಡ್ಡೆ ಬೆಳ್ಳುಳ್ಳಿ ಈ ತರ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಅದರ ಮೇಲ್ಗಡೆದೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಹಾಕೊಳ್ಳಿ. ಮತ್ತೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಅಕ್ಕಿ ಹಿಟ್ಟಿಗೆ ರೆಡಿಯಾಗಿ ಉಪ್ಪು ಹಾಕಿರ್ತೀವಿ. ಉಪ್ಪು ಹಾಕಿಲ್ಲ ಅಂದ್ರೆ ನೋಡ್ಕೊಂಡು ಹಾಕೊಳ್ಳಿ ನೀವು. ನಾನು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಈ ಮಸಾಲೆಗೆ ಮಾತ್ರ ಹಾಕೊಂಡಿದ್ದೀನಿ. ಸ್ವಲ್ಪ ನೀರದು ಏನು ಹಾಕುವಂತ ಅವಶ್ಯಕತೆ ಇಲ್ಲ. ಈರುಳ್ಳಿ ಟೊಮೆಟೊ ನೀರು ಬಿಡುತ್ತೆ. ಈ ತರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಹಸಿದೇನೆ ಫ್ರೈ ಮಾಡಿಲ್ಲ ಏನಿಲ್ಲ. ನೋಡಿ ಈ ತರ ಪೇಸ್ಟ್ ಆದ್ಮೇಲೆ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ರೆಡಿ ದೋಸೆ ಹಿಟ್ಟು ಇರುತ್ತಲ್ಲ, ಅಕ್ಕಿ ದೋಸೆ ಹಿಟ್ಟು, ಅದಕ್ಕೆ ನಾನು ಮಸಾಲೆನ ಸೇರಿಸ್ಕೊತೇನೆ. ನಾವೇನ ದೋಸೆ ಹಿಟ್ಟಿಗೆ ರುಬ್ಬಿರುವಂತ ಮಸಾಲೆ ಮಿಶ್ರಣವನ್ನ ಎಲ್ಲ ಇದಕ್ಕೆ ಸೇರಿಸ್ಕೊತೇನೆ. ನೋಡಿ ನಮಗೆ ಎಷ್ಟು ಬೇಕಷ್ಟು ಎತ್ತಿಟ್ಕೋಬಹುದು. ಫ್ರಿಜ್ ಅಲ್ಲಿ 1-2 ದಿನ 3 ದಿನ ಇರುತ್ತೆ, ಜಾಸ್ತಿ ದಿನ ಇರಲ್ಲ, ಹಾಳಾಗುತ್ತೆ. ಎಲ್ಲ ಹಸಿ ಇರೋದ್ರಿಂದ ನಮಗೆ ಎಷ್ಟು ಬೇಕಷ್ಟನ್ನ ನೀವು ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡು ದೋಸೆನ ಮಾಡಬಹುದು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ತರ ನೀವು ಮಾಡಿ. ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಏನು ದೋಸೆ ಹಿಟ್ಟಿನೊಟ್ಟಿಗೆ ಹದವಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎರಡನ್ನೂ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇಲ್ಲಿ ದೋಸೆ ಹಂಚನ್ನ ಇಟ್ಕೊಂಡಿದ್ದೀನಿ ನಾನು. ಕೆಳಗಡೆ ಸೈಡ್ ಎಣ್ಣೆ ಹಾಕಿಲ್ಲ, ಏನೂ ಇಲ್ಲ. ನೋಡಿ ಈ ತರ ದೋಸೆ ಹಿಟ್ಟು ಬ್ಯಾಟರ್ನ್ ರೆಡಿ ಆಗಿದೆ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಹರಡ್ಕೊಳ್ಳಿ. ನೋಡಿ ದೋಸೆ ಹಿಟ್ಟು ಇಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನೀವು ಹರಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಸೈಡ್ ಎಲ್ಲ ಬೇಯಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಅದು ಮೇಲ್ಗಡೆಯಿಂದ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನಿಮ್ಗೆ ಎಣ್ಣೆ ಬೇಡ, ತುಪ್ಪ ಬೇಕಂದ್ರೆ ತುಪ್ಪ ಹಾಕೋಬಹುದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನ 1 ನಿಮಿಷ ಅಥವಾ 2 ನಿಮಿಷ ಬಿಡ್ತೇನೆ. ನೋಡಿ ತಾನಾಗಿ ಹಂಚ್ಬಿಟ್ಟು ಬರುತ್ತೆ ಸ್ನೇಹಿತರೆ. ತುಂಬಾ ತೆಳುವಾಗಿರೋದ್ರಿಂದ ಪೇಪರ್ ದೋಸೆನ ಅಂತ ಹೇಳ್ಬೋದು. ನಿಮ್ಗೆ ಸ್ಪೂನ್ ಕೂಡ ಕಾಣ್ತಾ ಇದೆ ನೋಡಿ. 2 ಸೈಡನ್ನ ಬೇಯಿಸ್ಕೊಳ್ಳಿ ಕೌಚ್ ಹಾಕೊಂಡು. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಯಾರು ಇನ್ನೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸೈಡ್ ಕೂಡ ಇದನ್ನ ಮಾಡ್ಕೊಳ್ಳಿ, ಮಡಚ್ಕೊಂಡು. ನೋಡಿ ದೋಸೆ ರೆಡಿಯಾಗಿದೆ, ಟೊಮೆಟೊ ದೋಸೆ. ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾ ಗರಿ ಗರಿಯಾಗಿ ಬಂದಿದೆ. ನಾನಿಲ್ಲಿ ಚಟ್ನಿ ಮಾಡಿದ್ದೆ, ಗ್ರೀನ್ ಚಟ್ನಿ, ಅದರೊಟ್ಟಿಗೆ ಸರ್ವ್ ಮಾಡಿದ್ದೀನಿ. ಗರಿ ಗರಿಯಾಗಿರುವಂತ ಟೊಮೆಟೊ ದೋಸೆ ರೆಡಿಯಾಗಿದೆ. ನೋಡಿ ಎಷ್ಟು ಗರಿ ಗರಿಯಾಗಿದೆ, ನಿಮ್ಗೆ ಕಾಣ್ತಿರ್ಬೋದು. ನಾನು ಇಲ್ಲಿ ಕಟ್ ಮಾಡುವಾಗ ನಿಮಗೆ ಗೊತ್ತೇ ಆಗುತ್ತೆ ಗರಿ ಗರಿ ಯಾವ ತರ ಬಂದಿದೆ ಅಂತ ಹೇಳಿ ಸ್ನೇಹಿತರೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.